ನೋಡಿ ಮಿಸ್ಟರ್ ಶೇಷಾದ್ರಿ, ನಾನು ಡಾಕ್ಟ್ರಾಗಿ ಹೇಳ್ತಾ ಇದ್ದೀನಿ. ಡಾಕ್ಟರ್ ಹತ್ರ ಏನನ್ನೇ ಮುಚ್ಚಿಡ್ಬಾರ್ದು, ಗೊತ್ತು ತಾನೆ? ಗೊತ್ತು ಮೇಡಮ್. ಹಾಗಾದರೆ ಹೇಳಿ, ಏನು ನಿಮ್ಮ ಸಮಸ್ಯೆ? ಸಮಸ್ಯೆ ಅಲ್ಲ ಮೇಡಮ್, ಅದೊಂದು ಅನುಭವ. ಅನುಭವ ಅಂದರೆ ಹೇಳಿ, ಪರವಾಗಿಲ್ಲ. ಅದು ದಿನವಿಡೀ ಹಿಂಬಾಲಿಸುತ್ತೆ ಮೇಡಮ್. ಅದು ಅಂದರೆ ಮೂಸಂಬಿ ಹಣ್ಣಿನ ಗಾತ್ರದ ಕಪ್ಪು ಚೆಂಡು. ಏನು ಮಾತಾಡ್ತೀವಿ ಶೇಷಾದ್ರಿ? ತಂದೆಲ್ಲದೆ ಹಿಂಬಾಲಿಸತ್ತಾ? ನಾವು ಹಿಂಬಾಲಿಸಬೇಕು, ಅದು ಪ್ರಕೃತಿ ನಿಯಮ. ಅದೇ ಮೇಡಮ್, ಮೊದ್ಲು ನನಗೂ ಅದು ತಮಾಷೆಯಾಗೇ ಇತ್ತು. ಬರ್ತಾ ಬರ್ತಾ ಯಮಯಾತನೆ ಶುರು ಆಯಿತು. ಮತ್ತೆ ತಮಾಷೆ ಮಾಡ್ತಿರಲ್ರಿ? ಆ ಚೆಂಡು ಈಗಲೂ ನಿಮ್ಮನ್ನ ಹಿಂಬಾಲಿಸ್ತಿದ್ಯನ್ರಿ? ಹಾ, ನೋಡಿ ಮೇಡಮ್, ಇಲ್ಲಿ ನನ್ನ ಪಕ್ಕದಲ್ಲೇ ನಿಂತಿದೆ. ಚೆಂಡು ಎಲ್ಲಾದ್ರೂ ನಿಂತಿರತ್ತನ್ರಿ? ಯಾವ್ದಾದ್ರೂ ಜಾಗದಲ್ಲಿ ಬಿದ್ದಿರತ್ತ? ಈಗ ನೋಡಿ ಮೇಡಮ್, ಚೇರ್ ಮೇಲೆ ಕೂತಿದೆ. ಏನ್ರಿ ಇದು? ಈಗ ತಾನೇ ನಿಂತಿದೆ ಅಂದ್ರಿ, ಈಗ ಕೂತಿದೆ ಅಂತಿದ್ದೀರಿ. ಏನ್ ತಮಾಷೆ ಮಾಡ್ತಿದ್ದೀರಾ? ಅದೇ ಮೇಡಮ್ ದುರಂತ, ಆ ಚೆಂಡು ನನಗ್ ಮಾತ್ರ ಕಾಣಿಸೋದು, ಬೇರೆ ಯಾರಿಗೂ ಕಾಣಿಸಲ್ಲ. ಅದೇನ್ ಸ್ವಲ್ಪ ಬಿದಸ್ ಹೇಳ್ರಿ. ನಾನು ಒಂದು ಖಾಸಗಿ ಕಂಪ್ನಿಯಲ್ಲಿ ಗುಮಾಸ್ತೆ ಮೇಡಮ್. ಸಂಬಳ ಕಡಿಮೆ, ಸಾಕಷ್ಟು ಪ್ರಯತ್ನ ಮಾಡಿದೆ, ಒಂದ್ ಒಳ್ಳೆ ಕೆಲಸ ಸಿಗ್ಲಿಲ್ಲ. ಬರೋ ಸಂಬಳ ತಿಂಗ್ಳಿಗೆ 15 ದಿನಕ್ಕೂ ಸಾಕಾಗ್ತಾ ಇರ್ಲಿಲ್ಲ. ಎಲ್ಲಾದ್ರೂ 50,000 ಸಿಕ್ಬಿಡ್ಬಾರ್ದ ಅಂತ ಅನ್ಕೊಳ್ತಾ ಇದ್ದೆ. ಶೇಷಾದ್ರಿ, ಮನುಷ್ಯ ಹಗಲು ಗನ್ಸು ಕಾಣ್ಬಾರ್ದು, ನುರಿದು ತಿನ್ನೋದನ್ನ ಕಲಿಬೇಕು. ಒಂದು ದಿನ ಹಸಿವಿನಿಂದ ಕಂಗೆಟ್ಟು ನಮ್ ಬಾಸ್ ಹತ್ರ ಸ್ವಲ್ಪ ಅಡ್ವಾನ್ಸ್ ಕೇಳೋಣ ಅಂತ ಹೋದೆ. ಅಡ್ವಾನ್ಸ್ ಕೇಳಕ್ಕೆ ಅರ್ಧ ರಾತ್ರಿ ಬರ್ತೀನೋ ಮೂರ್ಖ ಅಂತ ಬೈದ್ಬಿಟ್ರು. ವಾಪಸ್ ನಡ್ಕೊಂಡ್ ಬರ್ಬೇಕಾದ್ರೆ ಒಂದು ಬ್ರೀಫ್ ಕೇಸ್ ಅನಾಥವಾಗಿ ಬಿದ್ದಿತ್ತು. ಖುಷಿಯಿಂದ ಆ ಬ್ರೀಫ್ ಕೇಸ್ ನ ಓಪನ್ ಮಾಡಿ ನೋಡ್ತೀನಿ, ಕಪ್ಪಿಗೆ ಚೆಂಡಿನ ಆಕಾರದ ಬಾಂಬ್ ಇತ್ತು, ಮತ್ತೆ 50,000 ಇತ್ತು. ತಕ್ಷಣ ಬಾಂಬನ್ನ ಕೈಯಲ್ಲಿ ಹಿಡಿದು ಬೀಸಿ ಎಸ್ದೆ. ಹಣದ ಗಂಟೆಗಳನ್ನ ಜೇಬಿಗೆ ಹಾಕೊಂಡೆ. ಗಡಿ ಬಿಡಲ್ ಬಂದು ಹೋಟೆಲ್ ನಲ್ಲಿ ಪರೋಟ ಆರ್ಡರ್ ಮಾಡಿದೆ. ಆಮೇಲೆ ನೋಡ್ತೀನಿ, ಆ ಚೆಂಡು ಟೇಬಲ್ ಮೇಲೆನೆ ಕೂತಿದೆ. ಆಮೇಲೆ ವೇಟರ್ನ ಕರ್ದೆ, ನೋಡಪ್ಪ ಈ ಚೆಂಡನ್ನ ತೆಗ್ದು ದೂರಕ್ಕೆ ಎಸೆಯಿ ಅಂದೆ. ಅವನು ನೋಡಿ, ಎಲ್ಲಿದೆ ಸರ್ ಚೆಂಡು, ನಿನಗೆ ತಲೆಗೆಲ್ಲಿ ಕಟ್ಟಿದ್ಯಾ ಅಂದ. ನಾನು ಈಗ ಅದನ್ನೇ ಹೇಳ್ತಿರೋದು, ಹೋಗಿ ಇಲ್ಲಿಂದ ಹೋಗ್ರಿ. ನಾನು ಪೊಲೀಸ್ ಸ್ಟೇಷನ್ಗೆ ಅಂತಾನೆ ಹೊರಟಿದ್ದೆ, ಅಷ್ಟ್ರಲ್ಲಿ ನೀವೇ ಬಂದ್ರಿ. ದಯವಿಟ್ಟು ನೀವು ನನ್ನ ಕಾಪಾಡಬೇಕು. ಏನ್ ನಿಮ್ ಸಮಸ್ಯೆ? ಅದು 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 ಅಂದ್ರೆ ಆ ಚೆಂಡು. ಆ ಚೆಂಡನ್ನ ತೆಗ್ದು ಬಿಸಾಕ್ಬಿಟ್ಟೋಗಯ್ಯ. ಆದ್ರೂ ಅದು ನನ್ನ ಹಿಂಬಾಲಿಸ್ತಾ ಇದೆ ಸರ್. ಎಷ್ಟು ದಿನದಿಂದ? 1 ತಿಂಗಳಿಂದ ಸರ್. ಅದೆಲ್ಲ ಕಣಯ್ಯ, ನಿನಗೆ ಹುಚ್ಚು ಎಷ್ಟು ದಿನದಿಂದ ಅಂದೆ. ಹುಚ್ಚಲ್ಲ ಸರ್, ನಿಜವಾಗ್ಲು. ಅಲ್ಲಯ್ಯ, ಯಾವ್ದಾದ್ರು ದನ ಹತ್ತಿಸ್ಕೊಂಡ್ಬಂದ್ರೆ ಅಂದ್ರೆ ನಂಬೋದು, ಚೆಂಡೆಲ್ಲ ಹತ್ತಿಸ್ಕೊಂಡ್ಬರುತ್ತಾ? ದಯವಿಟ್ಟು ನನ್ನ ಮಾತನ್ನ ನಂಬಿ ಸರ್. ಈಗೆಲ್ಲಿದೆ ನಿನ್ ಚೆಂಡು? ಹಾ ಸರ್, ನಿಮ್ ತಲೆ ಮೇಲೆ ಕೂತಿದೆ. ಹಾ, ನನ್ ತಲೆ ಮೇಲ? ಈಗ ನೋಡಿ, ಈ ನೆಲದ ಮೇಲೆ ಬಿದ್ದಿದೆ. ನಿಜವಾಗ್ಲೂ ಹುಚ್ಚಿದ್ದಿದೆ ಕಣಯ್ಯ. ಇನ್ ಸ್ವಲ್ಪ ಹೊತ್ತು ನಿನ್ ಜೊತೆ ಮಾತಾಡಿದ್ರೆ ನನ್ಗೂ ಹುಚ್ಚಿರುತ್ತೆ. ನಾನೇನ್ ಬರ್ತೀನಪ್ಪ. ಸರ್
ನಿಂತ್ಕೊಳ್ಳಿ ಸರ್. ಸರ್ ಸರ್ ಎಲೆ ಚಂಡೆ, ಯಾಕೆ ಕಾಡ್ತಾ ಇದೀಯಾ? ದೇವ್ರಿ ನನ್ನ ಬಿಟ್ಬಿಡು. ನಿನಗೆ 50,000 ರೂಪಾಯಿ ಹೇಗಾದ್ರೂ ತೀರಿಸ್ತೀನಿ, ಬೇಕಾದ್ರೆ ಅದಕ್ಕೆ ಬಡ್ಡಿನೂ ಕೊಡ್ತೀನಿ. ನನ್ನ ಪಾಡಿಗೆ ನನ್ನ ಬಿಟ್ಬಿಡಯ್ಯ. ಮಾತಾಡೋ ಯೋಗ್ಯ ಚಂಡೆ. ಇಷ್ಟು ದಿನ ನನಗೆ ಮಾತಾಡುವುದು ಅಂತ ಆಗ್ಲೇ ಆಗಿತ್ತು. ಆದ್ರೆ ನೀನು ಈಗ ಬೇಸತ್ತು ಹತಾಶನಾಗಿರುವುದರಿಂದ ಮಾತಾಡ್ಬೇಕು ಅಂತ ನನಗೆ ಆಗ್ಲೇ ಆಗಿದೆ. ಹಾಗಾದ್ರೆ ನೀನ್ ಯಾರು? ಕೆಲವೇ ವಿಷಯಗಳ ಬಗ್ಗೆ ಮಾತನಾಡೋದಕ್ಕೆ ನನಗೆ ಆಗ್ಲೇ ಆಗಿದೆ. ನೀನು ಕೇಳೋ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರಿಸಲಾಗೋದಿಲ್ಲ, ಆಗೋದಿಲ್ಲ, ಆಗೋದಿಲ್ಲ. ನೀನ್ ಯಾಕೆ ನನ್ ಮನ್ ಬಿದ್ದಿದ್ಯಾ? ನೀನು CID ನಾ? ನಾನು CID ಅಲ್ಲ, ನಾನು CID ಅಲ್ಲ, ನಾನು CID ಅಲ್ಲ. ಹಾಗಾದ್ರೆ ನೀನೇನ್ ದೆವ್ವನೋ ಪುಷಾಚಿಯೋ? ಅದ್ಯಾವುದು ಅಲ್ಲ, ಅದ್ಯಾವುದು ಅಲ್ಲ, ಅದ್ಯಾವುದು ಅಲ್ಲ. ನೀನಿರೋದು ಮೂಸಂಬಿ ಗಾತ್ರದ ಚಂಡಿನಾಕಾರದಲ್ಲಿ. ನಿನ್ ಮುಖ ಎಲ್ಲಿ? ನೀನೇನ್ ತಿಂತ್ಯಾ? ಕನ್ನಡ ಹ್ಯಾಗ್ ಮಾತಾಡ್ತೀಯಾ? ನನಗೆ ಎಲ್ಲಾ ಭಾಷೆಗಳು ಬರ್ತವೆ. ಹೆಚ್ಚಿಗೆ ಪ್ರಶ್ನೆಗಳನ್ನ ಕೇಳ್ಬೇಡ. ನೀನು ಬಾಯಿ ಮುಚ್ಕೊಳ್ಳೋ ಮೂರ್ಖ. ನನ್ನನ್ನೇ ಮೂರ್ಖ ಅಂತ್ಯಾ? ತಡಿ, ನಿನಗೆ ಮಾಡ್ತೀನಿ. ಈ ಸುತ್ತಿಗೆಯಲ್ಲಿ ಚಚ್ಚಿ ಚಚ್ಚಿ ಸಾಯಿಸ್ತೀನಿ. ನಿನ್ನ ಉರಿಯೋ ಬೆಂಕಿಗೆ ಹಾಕ್ತೀನಿ. ಸುಮ್ಮನೆ ಯಾಕೆ ನಿರರ್ಥಕ ಪ್ರಯತ್ನ ಮಾಡ್ತೀಯ? ನಿನ್ನ ಶಕ್ತಿಯ ವ್ಯಾಪ್ತಿಯನ್ನ ಮೀರಿದವನು ನಾನು. ನನ್ನನ್ನ ಏನೂ ಮಾಡಕ್ಕಾಗಲ್ಲ, ನನ್ನನ್ನೇನು ಮಾಡಕ್ಕಾಗಲ್ಲ, ನನ್ನೇನು ಮಾಡಕ್ಕಾಗಲ್ಲ, ನನ್ನನ್ನೇನು ಮಾಡಕ್ಕಾಗಲ್ಲ. ನೀನ್ 50,000 ಕೊಟ್ರೆ ಹೊರಟೋಗ್ತ್ಯಾ? ಶೇಷಾದ್ರಿ, ಶೇಷಾದ್ರಿ, ಲೋ ಶೇಷಾದ್ರಿ, ಅದೇನು ಒಬ್ನೇ ಮಾತಾಡ್ಕೋತಾ ಇದೀಯಾ? ಯಾರಿಗೂ 50,000 ಕೊಡೋದು? ಈ ಚೆಂಡಿಗೆ ಕಳೆದ 1 ತಿಂಗಳಿಂದ ನನ್ನ ಹಿಂಬಾಲಿಸ್ತಾ ಇದೆ ಕಣೋ. ಎಲ್ಲಿದೆ ಚೆಂಡು? ಅದು ನನಗ್ ಮಾತ್ರ ಕಾಣಿಸೋದು. ಶೇಷಾದ್ರಿ, ನಿಂದು ಮೊದ್ಲಿಂದನೂ ವಿಚಿತ್ರ ಸ್ವಭಾವ ಕಣೋ. ನಮ್ಗೆ ಯಾರಿಗೂ ಕಾಣಿಸ್ತಿರೋ ಚೆಂಡು ನಿನಗ್ ಮಾತ್ರ ಹೆಂಗೋ ಕಾಣಿಸುತ್ತೆ? ಅಲ್ಲೋಡು, ನಿನ್ ಚಡ್ಡದ ಹತ್ರ ನಿಂತಿದೆ. ನಿಜವಾಗ್ಲೂ ನಿಂಗೇನು ಆಗಿದ್ದೆ ಕಣೋ. ಲೋ, ಅಲ್ಲಿ ಬಿದ್ದಿದೆ ನೋಡು. ಅಯ್ಯಯ್ಯ, ಶೇಷಾದ್ರಿಗೆ ಹುಚ್ಚಿಡ್ತಿದೆ, ಚೆಂಡಿನ ಹುಚ್ಚಿಡ್ತಿದೆ. ಶೇಷಾದ್ರಿ ಹುಚ್ಚ ಆಗ್ಬಿಟ್ಟಿದ್ದಾನೆ. ಅಯ್ಯಯ್ಯ, ಯಾರೋ ಅವನ್ ಮನೆ ಕಡೆ ಹೋಗ್ಬೇಡ್ರು. ಶೇಷಾದ್ರಿ, ಶೇಷಾದ್ರಿ, ಏನೋ ಮಾಡ್ತಾ ಇದೀಯಾ? ಯಾಕೋ ಕತ್ತಲೆ ಕೂತಿದ್ಯಾ? ಬದುಕೆ ಕತ್ಲಲ್ಲಿ ಇರ್ಬೇಕಾದ್ರೆ ಲೈಟ್ ಹಾಕಿದ್ರೆ ಎಷ್ಟು, ಬಿಟ್ರೆ ಎಷ್ಟು? ಎಲ್ಲ ವಿಷಯನೂ ತಿಳ್ಕೊಂಡೆ. ನಿನ್ನ ನಾನ್ ನಂಬ್ತೀನಿ, ಏನೂ ಆಗಲ್ಲ. ದೇವಸ್ಥಾನಕ್ಕೆ ಹೋಗಿದ್ದೆ, ಪೂಜೆ ಮಾಡಿಸ್ತಿ. ನಿನ್ಗೆ ತಾಯಿತ ತಂದಿದ್ದೀನಿ, ಎಲ್ಲ ಒಳ್ಳೇದಾಗತ್ತೆ. ತಗೋ, ಕಟ್ಕೋ. ಕೊನೆಗೆ ನೀನಾದ್ರೂ ನಮ್ದಲ್ಲ ತ್ರಿವೇಣಿ. ಭಯ ಪಡ್ಬೇಡ, ನಾನಿದ್ದೀನಿ. ತ್ರಿವೇಣಿ, ದುಡ್ಡೆಲ್ಲ ಖಾಲಿ ಆಗಿದೆ. ನನಗೆ ಖರ್ಚಿಗೂ ದುಡ್ಡಿಲ್ಲ. ತಗೋ, ನಾನ್ ಕೊಡ್ತೀನಿ. ಹೆದರ್ಬೇಡ, ಹೆದರ್ಬೇಡ, ನಿನಗೆ ನಾವು ಹಣ ಕೊಡ್ತೇವೆ, ನಾವು ಹಣ ಕೊಡ್ತೇವೆ. ತ್ರಿವೇಣಿ, ಚೆಂಡು ನನಗೆ ಹಣ ಕೊಡುತ್ತಂತೆ. ಹೌದಾ? ಒಳ್ಳೇದಾದ ಸಾಕು, ನಾ ಬರ್ತೀನಿ. ಶೇಷಾದ್ರಿ ಅವರೇ, ಶೇಷಾದ್ರಿ ಅವರೇ, ಶೇಷಾದ್ರಿ ಅವರೇ, ಶೇಷಾದ್ರಿ ಅವರೇ. ಯಾರು? ಯಾರದು? ಗೊತ್ತಲ್ಲ ನಿಮಗೆ? ಗೊತ್ತು. ಓ ಡಾಕ್ಟರ್, ಓ ಪೊಲೀಸ್ ಅಲ್ವಾ ನೀವು? ಹೇ ನಾರಾಯಣ, ನಾನು ನಿನ್ನ ಚಡ್ಡಿ ದೋಸ್ತ ಅಲ್ವೇನೋ? ಬನ್ನಿ, ಒಳಗಡೆ ಬನ್ನಿ. ನಿಮ್ಮ ಮನೆಯಲ್ಲಿ ಈ ದರಿದ್ರ ತೊಲಗ್ಲಿ ಅಂದ್ರೆ ಕಾಮಧೇನು ಅಂತ. ಕಾಮಧೇನು ನನ್ ಕಷ್ಟ ನನಗೆ ಬಂದ್ಬಿಟ್ರು ಕಾಮಧೇನು ನೋಡ್ಬೇಕು ಅಂತ. ಎಲೆ ಚಂಡೆ, ಇನ್ನ ಎಷ್ಟ್ ದಿನ ನನ್ನ ಕಾಡ್ತೀಯ? ಬಿಟ್ಟೋಗು, ಬಿಟ್ಟೋಗೋ ದರಿದ್ರ ಚಂಡೆ.
ಸರಿಯಾಗಿ ಕೇಳಿಸ್ಕೊಳ್ಳಿ. ನಾವು ಇಂದು ನಿಮ್ಮನ್ನ ಬಿಟ್ಟು ಹೋಗ್ತಿದ್ದೇವೆ. ಭೂಮಿ ಮೇಲಿನ ಜನರು ಬದುಕು ಹೇಗಿರುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ಇಲ್ಲಿ ಬಂದಿದ್ವಿ. ನಿಮ್ ಮೂಲಕ ಇಲ್ಲಿಯ ಪರಿಚಯ ಚೆನ್ನಾಗಾಗಿದೆ. ಥ್ಯಾಂಕ್ ಯು ಶೇಷಾದ್ರಿ. ಹಾಗಾದ್ರೆ ನೀವು ನಿಜವಾಗ್ಲೂ ಹೋಗ್ತಿದ್ದೀರಿ ಅಲ್ವಾ? ನೀವ್ ಯಾರು ಹೇಳಿ? ನೀವ್ ಯಾರು ಅಂತ ಹೇಳ್ತೀರಿ ಅಲ್ವಾ? ನಾವು ಆಲ್ಫಾ ಸೆಂಚುರಿ ಲೋಕದಿಂದ ಬಂದವರು. ಬಾಯ್ 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 ಬಾಯ್. ಬಾಯ್ ಚಂಡು. ಶೇಷಾದ್ರಿ, ಈ ಸೂಟ್ ಕೇಸ್ನ ಮನೆ ಡೋರ್ ಹತ್ರನೇ ಇಟ್ಟಿದ್ದೇಳೋ? ಹಾ